ನಮಸ್ತೆ ಎಲ್ಲರಿಗೂ. ನಾನು ಯಾಕೆ ಫಸ್ಟಿಂದನೇ ಸಾಂಗ್ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾವಿವತ್ತು ಹೋಗಿದ್ದು ಮಂತ್ರಾಲಯಕ್ಕೆ. ಹೌದು, ಗುರು ರಾಘವೇಂದ್ರ ದರ್ಶನ ಪಡೆಯೋಕ್ಕೆ ಅಂತ ನಾವು ಮಂತ್ರಾಲಯಕ್ಕೆ ಹೋಗಿದ್ದು. ನಾವು ಹೋಗಿದ್ದು ಶ್ರೀ ಗುರು ರಾಘವೇಂದ್ರರ ಹುಟ್ಟಿದ ದಿನದಂದೇ ನಾವು ಮಂತ್ರಾಲಯಕ್ಕೆ ಹೋಗಿದ್ದು. ತುಂಬ ಅಂದರೆ ತುಂಬ ರಶ್ ಇತ್ತು. ಯಾಕೆಂದರೆ ಆ ರಾಯರ ದರ್ಶನವನ್ನು ಮಾಡಲಿಕ್ಕೆ, ಕಣ್ತುಂಬಿಕೊಳ್ಳಲಿಕ್ಕೆ ಎಲ್ಲ ಕಡೆಯಿಂದ ಜನಗಳು ಬಂದಿದ್ದರು. ನಾವು ಕೂಡ ಅವತ್ತೇ ಹೋಗಿದ್ದರಿಂದ ನಮಗೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಜನ ಇದ್ದರೂ ಪರವಾಗಿಲ್ಲ, ರಾಯನ ನೋಡಬೇಕು ಅನ್ನೋ ಆಸೆ ಮನಸ್ಸಲ್ಲಿದ್ದರೆ ಸಾಕು, ನಮಗೆ ಯಾವುದೇ ರೀತಿ ಜನ ಇದ್ದಾರೆ ಅಂತ ಅನಿಸಲ್ಲ. ರಾಯರು ನೋಡಿದ ತಕ್ಷಣ ಎಲ್ಲ ಸುಸ್ತು ಎಲ್ಲ ಮರ್ತೋಗುತ್ತೆ. ನಾನು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿದ್ದಿದ್ದು ಒಂದು ಲೈನ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಏನಂದರೆ, ರಾಯರ ಹತ್ರ ನನಗೆ ಕಷ್ಟ ಇದೆ ಅಂತ ಹೇಳ್ಕೊಳಕ್ಕೆ ಹೋಗಬೇಡ, ಕಷ್ಟಕ್ಕೆ ಹೇಳು ರಾಯರಿದ್ದಾರೆ ಅಂತ. ಯಾಕೆ ಅಂದರೆ, ನಾವು ರಾಯರ ಹತ್ರ ಹೋಗಿ ಕಷ್ಟ ಹೇಳ್ಕೊಳೋದ್ಕಿಂತ ಕಷ್ಟಕ್ಕೆ ಹೇಳಬೇಕು ರಾಯರಿದ್ದಾರೆ ಅಂತ. ಯಾಕೆ ಅಂದರೆ, ಕಷ್ಟಕ್ಕೆ ಹೆದರ್ಕೊಂಡು ಹೋಗುತ್ತೆ. ರಾಯರಿದ್ದಾರೆ ನನ್ನ ಜೊತೆ ಅಂದರೆ ಯಾವುದೇ ರೀತಿ ಕಷ್ಟಗಳು ನಮ್ಮ ಹತ್ರ ಸುಳಿಯೋದಿಲ್ಲ. ಈ ಲೈನ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಯಾಕೆ ಅಂತಂದರೆ, ಎಲ್ಲದೂ ರಾಯರಿಗೆ ಗೊತ್ತಿರುತ್ತೆ, ಯಾವುದೂ ಗೊತ್ತಿಲ್ಲ ಅಂತಲ್ಲ. ರಾಯರು ನೋಡ್ತಾನೆ ಇರ್ತಾರೆ. ನಾವು ಕಷ್ಟಕ್ಕೆ ಹೇಳಬೇಕು, ನಮ್ಮ ಜೊತೆ ರಾಯರಿದ್ದಾರೆ, ನಮ್ಮ ಹತ್ರ ಸುಳಿಬೇಡ ಅಂತ. ಇದಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಮತ್ತು ಹೊರಗಡೆ ದರ್ಶನ ಮಾಡಲಿಕ್ಕೆ ಆಗದೆ ಇರೋರಿಗೆ, ಒಳಗಡೆ ದರ್ಶನ ಮಾಡಲಿಕ್ಕೆ ಆಗದೆ ಇರೋರಿಗೆ ಈ ಥರ LED ವಾಲ್ ಕೂಡ ಹಾಕಿದ್ದಾರೆ. ಇದು ಕೂಡ ಚೆನ್ನಾಗಿದೆ. ರಾಯರಿಗೆ ಅಭಿಷೇಕ ಮಾಡೋದೆಲ್ಲ ಹೊರಗಡೆಯಿಂದನೇ ಕೂಡ ನೋಡ್ಬೋದು. ಮತ್ತು ಪ್ರತಿಯೊಬ್ಬರು ಕೂಡ ಮಂತ್ರಾಲಯಕ್ಕೆ ಬಂದವರು ರಾಯರ ಫೋಟೋವನ್ನು ತೊಗೊಂಡು ಹೋಗ್ತಾರೆ. ನನಗೆ ಗೊತ್ತಿರೋ ಹಾಗೆ ರಾಯರ ಫೋಟೋನ ಬೇರೆಯವರಿಂದ ಪಡೆಯೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ನಾನು ನಂಬಿದ್ದೀನಿ. ಮತ್ತು ಮಂತ್ರಾಲಯಕ್ಕೆ ಹೋಗಬೇಕು ಅಂದ ತಕ್ಷಣ ಯಾವುದೇ ಕಾರಣಕ್ಕೂ ಹೋಗ್ಲಿಕ್ಕಾಗಲ್ಲ. ನಾನು ನಾಳೆ ಹೋಗಬೇಕು ಅಂದರೂ ಕೂಡ ನಮಗೆ ಹೋಗ್ಲಿಕ್ಕಾಗಲ್ಲ. ಬಟ್ ರಾಯರಿಗೆ ನಮ್ಮನ್ನು ನೋಡಬೇಕು ಅಂತ ಅನಿಸಿದ್ರೆ ಯಾವುದೇ ಅಡೆತಡೆಗಳು ಬರ್ದಲೆ ರಾಯರು ನಮ್ಮನ್ನು ಕರೆಸ್ಕೊತಾರೆ. ಯಾಕೆಂದರೆ ತುಂಬ ವರ್ಷಗಳಿಂದ ಹೋಗಬೇಕು ಮಂತ್ರಾಲಯಕ್ಕೆ ಅಂತ ಅಂದ್ಕೊಂಡು ಖಂಡಿತ ಸಾಧ್ಯ ಆಗಿಲ್ಲ. ಆದರೆ ರಾಯರು ನಮ್ಮನ್ನು ಒಂದು ಸಲ ನೋಡಬೇಕು ಅಂತ ಅಂದರೆ ಸಾಕು, ರಾಯರ ಅನುಗ್ರಹ ಆದರೆ ಸಾಕು, ರಾಯರು ನಮ್ಮನ್ನು ಯಾವುದೋ ರೀತಿಯಲ್ಲಿ ಎಲ್ಲಿಂದಲಾಗಲಿ ನಮ್ಮನ್ನು ಕರೆಸ್ಕೊತಾನೆ. ಮತ್ತು ರಾಯರ ಹುಟ್ಟುಹಬ್ಬದ ರಾಯರ ಉತ್ಸವ ನಡೀತಾ ಅದು ಕೂಡ ನಾವು